ಸೊ ಫೈನಲಿ ಕಾಲೇಜ್ಗೆ ಹೊಂಟಿವಿ. ಯಾಕಪ್ಪ ಅಂದ್ರೆ ನಂದೊಂದು ಹಾಲ್ ಟಿಕೆಟ್ ಬಂದಿಲ್ಲಾಗಿತ್ತು. ಎಲ್ಲ ಬಂದಿತ್ತು, ಒಂದು ಸಬ್ಜೆಕ್ಟ್ ಬ್ಯಾಕ್ ಇತ್ತು, ಅದ್ರದ್ದು ಬಂದಿಲ್ಲಾಗಿತ್ತು. ಸೊ ಅದರದ್ದು ಹಾಲ್ ಟಿಕೆಟ್ ತೊಗೊಂಬರ್ಲಕ್ಕೆ ಹೊಂಟಿವಿ. ನೋಡಮ್ಮ ಹಾಲ್ ಟಿಕೆಟ್ ಬಂದರೆ ಬರುತ್ತೆ, ಯಾಕಂದ್ರೆ ಇಲ್ಲ. ಸೊ ಫೈನಲಿ ಈಗ ಕಾಲೇಜಿಗೆ ಬಂದೇವಿ. ಇನ್ನೂ ವಿಡಿಯೋ ಮಾಡೋಕ್ಕೆ ಬರತ್ತಿಲ್ಲ ನನಗೆ. ಎಷ್ಟು ಇದು ಆದ್ರೂ ಕ್ಯಾಮ್ರಾ ಅಂತೂ ಪ್ಲೇಸ್ ಮಾಡೋಕ್ಕೆ ಬರತ್ತಿಲ್ಲ. ನಮ್ಮ ಕಾಲೇಜ್ದ ಆಡಳಿತ ವಿಭಾಗ, ನಮ್ಮ ಕಾಲೇಜ್ ಆಡಳಿತ ವಿಭಾಗ ಇದು. ಸರಸ್ವತಿ. ಸೊ ಏನಪ್ಪ ಅಂದ್ರೆ ಈಗ ಎಕ್ಸಾಮ್ ಸೆಂಟ್ರಿಗೆ ಹೋಗೋಣ. ಎಕ್ಸಾಮ್ ಕೋಆರ್ಡಿನೇಟರ್ ಇರ್ತಾರಲ್ಲ ಅಲ್ಲಿ ಹೋಗ್ಬೇಕು. ಅವ್ರು ನೋಡೋರು ಏನೈತಿ ಇಶ್ಯೂ ಏನೈತಿ ಅಂತೇಳಿ. ಸೊ ಅದಕ್ಕೆ ಅದು ನೋಡೋದು. ಸೊ ಏನಪ್ಪ ಅಂದ್ರೆ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ನ ತರ್ಡ್ ಸಮ್ಮಲ್ಲಿ. ಸೊ ಅದು ಪಾಸ್ ಮಾಡ್ಕೊಂಡಿನಿ ಅಂದ್ರೆ ಕ್ಲಿಯರ್ ಮಾಡ್ಕೊಂಡಿನಿ, ಸಿ ಇದೆಲ್ಲ ಬರೋದ. ಸೊ ಅದನ್ನು ಇವರು ಸ್ಯಾಪ್ ಪೋರ್ಟಲ್ ಅಂತ ಐತಿ, ಆ ಪೋರ್ಟಲ್ದಾಗ ಅಪ್ಲೋಡ್ ಮಾಡಿಲ್ಲಾಗಿದ್ರು ಮೇಡಮ್ಗೆ. ಅದು ಮತ್ತು ಹೊಳ್ಳಿ ಈಗ ಇಶ್ಯೂ ಆಗಿಬಿಟ್ಟೈತೆ, ಅದು ಹಾಲ್ ಟಿಕೆಟ್ ಬರವಲ್ದಾಗೈತಿ. ಸೊ ಅದಕ್ಕೆ ಈಗ ಮೇಡಮ್ ಹತ್ರ ಹೊಂಟೀವಿ. ಇಲ್ಲಿಂದ ಹೊಂಟೀವಿ ಈಗ. ನೋಡೋಣ ಮೇಡಮ್ ಹೋಗಿ ಅವ್ರು ಏನಂತಾರೆ ಅಂತೇಳಿ. ಏನಪ್ಪ ಅಂದ್ರೆ ಈಗ ಎಕ್ಸಾಮ್ ನಡೆದಾವ, ಅದಕ್ಕೆ ಕಾಲೇಜ್ನಾಗ ಯಾರು ಇಲ್ಲೀಗ. ಇಂಜಿನಿಯರಿಂಗ್ ಲೈಫ್ ಎದಕ್ಕೆ ವಜ್ಜಪ್ಪ ಅಂದ್ರೆ ಎಕ್ಸಾಮ್ ಬರೀ, CI ಬರೀ, ಪ್ರೊಜೆಕ್ಟ್ ಕೊಡು, ಎಲ್ಲ ಸಬ್ಮಿಟ್ ಮಾಡ, ಮತ್ತೆಲ್ಲ ಕ್ರೈಟೀರಿಯಾ ಮೀಟ್ ಮಾಡಿ ಎಲ್ಲ ಅಂದ್ರೆ ಮತ್ತೆ ಅಟೆಂಡೆನ್ಸ್ ಬೇರೆ, ಮತ್ತು 75 ಅಟೆಂಡೆನ್ಸ್ ಕೊಡು, ಎಲ್ಲ ಕೊಟ್ಟ ಮ್ಯಾಗ ಇದು ಇಶ್ಯೂ ಆಗುತ್ತೆ ನೋಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈಗ ಎಲ್ಲ ಮಾಡಿನೇ, ಈಗೆಲ್ಲ ಓದ್ಕೊಳ್ಳೋ ಟೈಮ್ನಾಗ ಈಗ ಸ್ಯಾಪ್ ಹೋಟೆಲ್ ಅದು ಇದು ಹಾಲ್ ಟಿಕೆಟ್ ಜನ್ರೇಟ್ ಆಗತ್ತಿಲ್ಲ. ಮತ್ತು ಇನ್ನು ಎಕ್ಸಾಮ್ ಹಂಗೆ ಬರೆಯೋದು ಓದಿ ಉಪಯೋಗಿಲ್ಲ. ಸೊ ಅದಕ್ಕೆ ಈಗ ಹೊಂಟೇವಿ. ಇದಕ್ಕೆ ಬೇಸರ ಬರ್ತೈತಿ, ದೊಡ್ಡ ದೊಡ್ಡ ಕಾಲೇಜ್ಗೆ ಹಚ್ಚೋದು ಇದಕ್ಕೆ ಬೇಸರ. ಇಲ್ಲಿ ಸಣ್ಣ ಕಾಲೇಜ್ಗೆ ತಗೊಂಡು ಜಲ್ದಿ ಹೋಗ್ಬಿಟ್ಟಿವಿ, ಆಗತ್ತಿಲ್ಲ. ಇದು ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿಂದ ಮ್ಯಾಲೆ ಹೋಗಿ ಮೇಡಮ್ ಭೇಟಿ ಆಗಬೇಕು. ಮೇಡಮ್ ಅದಾರಲ್ಲೂ ಗೊತ್ತಿಲ್ಲ, ಇನ್ನು ಅವ್ರಿಗೆ ಮೆಸೇಜು ಹಾಕಿಲ್ಲ. ಅದೊಂದು ಅಂತ ಹೊಂಟೇವಿ. ಮ್ಯಾಮ್ ಅದಾರ ಅನ್ಸುತ್ತೆ. ಮ್ಯಾಮ್ ಅದು ಸ್ಯಾಪಲ್ಲಿ ಅಪ್ಡೇಟ್ ಆಗಿಲ್ಲ ಮ್ಯಾಮ್. ಅದು ಮಾರ್ಕ್ಸ್ ಅಂದರೆ 2024-25 ತೋರಿಸ್ತಾ ಇದೆ. ಅದು ಹಾಲ್ ಟಿಕೆಟ್ ಜನ್ರೇಟ್ ಆಗ್ತಿಲ್ಲ ಮ್ಯಾಮ್. ಅದು ಸ್ಯಾಪಲ್ಲಿ ಅವ್ರ ಹತ್ರ ಹೋಗಿದ್ದೆ ಮ್ಯಾಮ್, ಎಕ್ಸಾಮ್ CO ಹತ್ರ. ಅವರು ಒಂದು 4 ದಿನ ಬಿಟ್ಟು ಬಂದಿದ್ರು. ಇವತ್ತು ಹೋಗಿ ಕೇಳಿದ್ರೆ ಅದು ಅಪ್ಡೇಟ್ ಆಗಿಲ್ಲ ಅಂತ ಮ್ಯಾಮ್. ಅಪ್ಡೇಟ್ ಆಗಬೇಕಂತೀಗ. ಅದೇ ಮ್ಯಾಮ್, ಅದು 2024-25 ಅಂದರೆ 25-26 ಮಾರ್ಕ್ಸ್ ಎಂಟ್ರಿ ಮಾಡಂತ ಮ್ಯಾಮ್. ಇಯರ್ 2024-25 ಆಗಿದೆ. ಸೊ ಫೈನಲಿ ಚರಿರ ಒಂದು ಕೇಕ್ ಅಂದಂಗೆ ಏನೋ ಒಂದು ಆಯ್ತು, ಮೇಡಮ್ ಮಾಡಿದಾರಂತ. ಬಟ್ ಆಗಿಲ್ಲದ. ಈಗ ರಿಟರ್ನ್ ಮತ್ತು ಸ್ಯಾಪ್ದು ಅಲ್ಲೇ ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಮತ್ತು ಅವ್ರಿಗೆ ಹೇಳ್ಬೇಕು ಏನಾಗೈತೆ ಅಂತೇಳಿ. ಅವರೆಲ್ಲ ಮತ್ತೆ ಸಾಲ್ವ್ ಮಾಡಿದ್ರೆ ಇದು ಭಾಳ ಕಷ್ಟ ಇದೆಲ್ಲ. ಸೊ ಇಲ್ಲಿಂದ ಹೋಗ್ಬೇಕು ಇವಾಗ. ಇಲ್ಲಿ ಕಾಲೇಜ್ ಕ್ಯಾಂಪಸ್ ಒಂದು ಭಾಳ ಹೊಡೆದೈತದ. ಅಲ್ಲಿಂದ ಆ ಕಡೆ ನಡ್ಕೊತ ಹೋಗ್ಬೇಕಾರೆ ರಗಡೆ ಹಾಕೈತಿ. ಸೊ ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಅಂತಾರೆ, ನಮ್ಮ ಕಡೆ ಭಾಳ ಡಿಫಿಕಲ್ಟ್ ಅನ್ನೋಕೆ ವಜ್ಜೆ ಐತೆ ಅಂತಾರೆ. ನಮ್ಮ ಕಡೆ ಭಾಳ ಡಿಫಿಕಲ್ಟ್ ಅನ್ನೋಕೆ ವಜ್ಜೆ ಐತೆ ಅಂತಾರೆ ನಮ್ಮ ಕಡೆ. ಸೊ ಅದಕ್ಕೆ ಇಂಜಿನಿಯರಿಂಗ್ ಮಾಡೋದು ಭಾಳ ವಜ್ಜೆ ಐತಪ್ಪ. ಅದಕ್ಕೆ ನಿಮ್ಮ ಲೈಫ್ನಾಗ ಏನಾದ್ರು ವಜ್ಜೆ ಅನ್ನೋದಿತ್ತು ತಿಳ್ಕೊಂಡು ಕೆಳಗೆ ಕಮೆಂಟ್ ಬಾಕ್ಸ್ ಖಾಲಿ ಐತಿ, ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡಿ. ಈಗ ಮತ್ತೆ ರಿಟರ್ನ್ ಸ್ಯಾಪ್ಗೆ ಬಂದೇವಿ. ಇಲ್ಲೊಂದು ಸ್ವಲ್ಪ ಅಂದ್ರೆ ಸ್ಲೋ ಮಾತಾಡ್ಬೇಕಾಗತ್ತೆ, ಕಮ್ಮಿ ಇಲ್ಲ ಅಂದ್ರೆ ಫೋನ್ ಕಸ್ಕೋತಾರೆ. ಸೊ ಬರ್ರಿ, ನಮ್ಮದು ಕೆಳಗೆ ಹತ್ತದ ಇದ್ರಾಗ ಹೋಯ್ತು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಆಗುತ್ತೆ ಇಲ್ಲೋ ಅಂಥೇಳಿ. ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ 3 ಮಂತ್ ಇಲ್ಲ CIಗೆ ಬರೋದು ಎಲ್ಲ ವೇಸ್ಟ್ ಆಗುತ್ತೆ. ಏನಪ್ಪ ಅಂದ್ರೆ ನಮ್ದು ರೊಕ್ಕ ಎಲ್ಲಿ ಹೊಂಟವ ಅಂತ ನೋಡೋದನ್ನು. ಕಾಲೇಜ್ ಫೀ 1,20,000 ಇಲ್ಲಿ ಹೊಂಟ ನೋಡ್ರಿ. ಎಲ್ಲ ರೊಕ್ಕ ಇಲ್ಲಿ ಇನ್ವೆಸ್ಟ್ ಮಾಡ್ಯಾರ ಇವ್ರು. ಇಷ್ಟು ದೊಡ್ಡದು ಬಿಲ್ಡಿಂಗ್, ಅಷ್ಟು ಗ್ಯಾಲ್ರಿ ಮಾಡ್ಯಾರ. ಇಲ್ಲಿ ಮುಂದೆ ಇಲ್ಲೊಂದು ಬಿಲ್ಡಿಂಗ್ ಕಟ್ಟ್ಯಾರ ಪೂರ್ತಿ. ಇಲ್ಲೊಂದು ಐತಿ ಮ್ಯಾಗ ಟಾಪಕ್ಕೆ ಕಾಣಕತ್ತಿಲ್ಲ ರೀ, ಏನು ಮಾಡೋದು.
ಮತ್ತು ಈ ಕಡೆ ಬಿಲ್ಡಿಂಗ್ ಎಲ್ಲಿ ನೋಡ್ತೀರಿ ನೋಡಿ ಬಿಲ್ಡಿಂಗ್ ಇಲ್ಲಿ ಒಂದು ಫಾರ್ಮ್ ಮಾಡ್ಯಾರ. ಸೊ ಇಷ್ಟೆಲ್ಲ ಮಾಡ್ಯಾರ. ನಮ್ದು ಅಮೌಂಟ್ ಎಲ್ಲಿ ಹೊಂಟವದು ನೋಡತ್ತೀವಿ, ಇಲ್ಲಿ ಹೊಂಟವ, ಇಲ್ಲಿ ಇನ್ವೆಸ್ಟ್ ಆಗತ್ತ ನಮ್ಮ ಅಮೌಂಟ್ ಎಲ್ಲ. ಸೊ ಫೈನಲಿ ಮುಗಿತೀಗೆಲ್ಲ ಅಂದ್ರೆ ನಮ್ಮ ಹಾಲ್ ಟಿಕೆಟ್ ಅದೆಲ್ಲ ಡೌನ್ಲೋಡ್ ಆಯ್ತು. ಸೊ ಅದಕ್ಕೆ ಈಗ ರೂಮಿಗೆ ಹೊಂಟೀವಿ. ಈ ಕಾರ್ ಗಾಡಿ ನೋಡಿದ್ರೆ ಒಂದು ದಿನ ನಾವು ಇದ್ರಾಗಲ್ಲ ಒಂದು 3-4 ಒಮ್ಮೆ ತೊಗೊಂಡು ಮನೆ ಮುಂದೆ ಹಿಂಗೆ ಹಚ್ಚ ಅಂತೇಳಿ ಡ್ರೀಮ್ ಐತಿ. ಇಲ್ಲಿ ಬಿಲ್ಡಿಂಗ್ ನೋಡಿ, ಫುಲ್ ಬಿಲ್ಡಿಂಗ್ ಯಾಕಡೆ ನೋಡ್ತೀವಿ ನೋಡಿ, ಒಟ್ಟು ಫುಲ್ ಬಿಲ್ಡಿಂಗ್. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಅಲ್ಲಿ ತನಕ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮರೆಯೋಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.